ಕಡೆಗಣನೆ ಆರೋಪ, ಡಿಮಾರ್ಟ್ ಕಂಪನಿ ವಿರುದ್ಧ ಸ್ಥಳೀಯರ ಆಕ್ರೋಶ. ಯಾವುದೇ ಪರವಾನಗಿ ಇಲ್ಲದೆ ಕಂಪನಿ ಪ್ರಾರಂಭ ಮಾಡಿ ಕಂಪನಿಯ ಕೊಳಚೆ ನೀರನ್ನು ಸುತ್ತಲಿನ ತೋಟಗಳಿಗೆ ಹರಿಸಿ ಜನರಿಗೆ, ಹಸುಗಳಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳಕ್ಕೆ ತಾಲೂಕು ಇಒ ಹಾಗೂ ಪಿಡಿಒ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿರುವ ಘಟನೆ ನಡೆದಿದೆ. ಡಿಸಿ ಕನೆಕ್ಷನ್ ಆಗುವಾಗ ಗಂಗಾಪುರದಲ್ಲಿ ಕೆಲಸ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ವಿಷಯ ಮಾಡಿದ್ದಾರೆ ನೋಡಿ ಸರ್, ಅವ್ರು ಹೇಳಿದ್ರೆ ಅದಕ್ಕೆ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗಂಗಾಪುರ ಗ್ರಾಮದ ರೈತರ ಬಳಿ ಖಾಸಗಿ ಕಂಪನಿಯವರು ಜಮೀನು ಖರೀದಿಸಿ ವೇರ್ ಹೌಸ್ ನಿರ್ಮಾಣ ಮಾಡಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡುವ ಭರವಸೆ ನೀಡಿದ್ದರು. ಆದರೆ ಈಗ ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪಡೆಯದೆ ಡಿಮಾರ್ಟ್ ಪ್ರಾರಂಭಿಸಿ ಕನ್ನಡಿಗರಿಗೆ ಬೆದರಿಕೆ ಹಾಕಿ ಉದ್ಯೋಗ ಅವಕಾಶ ನೀಡದೆ ಕಡೆಗಣನೆ ಮಾಡುತ್ತಿದ್ದಾರೆ ಎಂದು ಕಂಪನಿಯ ಮುಂದೆ ಆಕ್ರೋಶ ಹೊರಹಾಕಿದ್ದಾರೆ. ಕಂಪನಿಯಲ್ಲಿ 500ರಿಂದ 600 ಮಂದಿ ಕೆಲಸ ಮಾಡುತ್ತಿದ್ದು, ಎಲ್ಲ ಶೌಚಾಲಯ ಸೇರಿದಂತೆ ಇತರ ಕೊಳಚೆ ನೀರನ್ನು ಅಕ್ಕಪಕ್ಕದ ತೋಟಗಳಿಗೆ ಬಿಟ್ಟು ರೈತರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಇನ್ನು ಈ ಘಟನೆ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿ, ಲೋಕಾಯುಕ್ತ, ತಹಶೀಲ್ದಾರ್ ಮತ್ತು ಇಒ ಸೇರಿದಂತೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆಕ್ರೋಶ ಹೊರಹಾಕಿದ್ರು. ಇವಾಗ ಬಂದಿಲ್ಲ, ನಾವು 5 ತಿಂಗಳಿಂದ ಪ್ರಯತ್ನ ಮಾಡಿದ್ರೆ ಯಾರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ರು ಲಂಚ ತಗೊಂಡವ್ರೆ. ನಾವು ಓಪನ್ ಆಗಿ ಹೇಳ್ತಾ ಇದ್ವಿ, ರಾಜಶೇಖರ್ ಟೀಮ್ ಇದು ವಿಗ್ನ ಓನರ್ ರಾಜಶೇಖರ್ ಹೇಳಿದ್ದಾರೆ, ಪಿಡಿಒಕ್ಕೆ ಲಂಚ ಕೊಟ್ಟಿದ್ರಿ ಅಂತ, ನೀವೇನ್ ಮಾಡ್ಕೊ ಹೋಗ್ರಿ. ಇನ್ನು ಸ್ಥಳಕ್ಕೆ ಮಾಧ್ಯಮದವರು ಭೇಟಿ ನೀಡುತ್ತಿದ್ದಂತೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ನಾರಾಯಣಸ್ವಾಮಿ ಹಾಗೂ ಪಿಡಿಒ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿ ಸ್ಥಳೀಯರಿಗೆ ಅನುಕೂಲ ಕಲ್ಪಿಸಿಕೊಡಲಾಗುವುದು, ಇಲ್ಲವಾದಲ್ಲಿ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ.